ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪೊಲೀಸರಿಂದ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಲಾಗಿದೆ. 19 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಆ ವಿಚಾರಣೆಯ ನಂತರದಲ್ಲಿ ಈಗ ಅನಾಮಿಕನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ 2ರಿಂದ ವಿಚಾರಣೆಯನ್ನ ನಡೆಸಿದ್ರು ಮೊಹಂತಿ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ಅನಾಮಿಕನನ್ನ ಹಾಜರುಪಡಿಸಲಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಎಸ್ಐಟಿ ಸರ್ವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಧರ್ಮಸ್ಥಳ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ. ತದನಂತರದಲ್ಲಿ ಈ ಒಂದು ವಿಚಾರ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿಯಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗುತ್ತೆ. ಸಾಕಷ್ಟು ಆರೋಪಗಳು ಕೇಳಿ ಬರುತ್ತೆ. ಇನ್ನು ಇದಕ್ಕೆ ಎಸ್ಐಟಿಯನ್ನ ಕೂಡ ಸರ್ಕಾರ ರಚನೆ ಮಾಡುತ್ತೆ. ನಂತರದಲ್ಲಿ ಕೆಲವೊಂದಿಷ್ಟು ಆರೋಪಗಳು ಮತ್ತೆ ಕೇಳಿ ಬರುತ್ತೆ. ಎಸ್ಐಟಿ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾರೋ ಒಬ್ಬ ಆರೋಪವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಎಸ್ಐಟಿ ರಚನೆಯ ಅನಿವಾರ್ಯತೆ ಇತ್ತ ಅನ್ನೋದಾಗಿಯೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡಲಾಯಿತು. ಅದರ ಜೊತೆಗೆ ಉತ್ಖನನ ಕಾರ್ಯ ಕೂಡ ಶುರು ಮಾಡಲಾಯಿತು. ಅಂದ್ರೆ ಏನು ಮಾಸ್ಕ್ ಮ್ಯಾನ್ 13 ಜಾಗಗಳನ್ನ ತೋರಿಸ್ತಾನೆ, ಆ 13 ಜಾಗಗಳನ್ನ ಕೂಡ ಅಗೆಯುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳಿಂದ ಮಾಡಲಾಗುತ್ತೆ. 13 ಜಾಗ ಆದ ನಂತರದಲ್ಲಿ ಮತ್ತು ಕೆಲವೊಂದಿಷ್ಟು ಜಾಗಗಳನ್ನ ಆತ ತೋರಿಸ್ತಾನೆ. ಇದರಲ್ಲಿ ನಾನು ಕೆಲವು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂತ ಮತ್ತೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಹೋಗ್ತಾನೆ. ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಮೊದಲಿಗೆ ಆತನನ್ನ ವಿಚಾರಣೆಯನ್ನ ಮಾಡುತ್ತೆ. ವಿಚಾರಣೆಯ ನಂತರದಲ್ಲಿ 13 ಜಾಗದ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಇನ್ನು ಸ್ಥಳ ಮಹಜರು ಆದ ನಂತರದಲ್ಲಿ ಉತ್ಖನನ ಕಾರ್ಯ ಕೂಡ ಶುರುವಾಗುತ್ತೆ. ಇನ್ನು 13 ಆದ ನಂತರದಲ್ಲಿ 17ನೇ ಪಾಯಿಂಟ್ ವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳವನ್ನ ಅಗೆದಿದ್ರು. ಅದರಲ್ಲಿ ಯಾವುದಾದ್ರೂ ಅಸ್ಥಿ ಪಂಜರ ಅವಶೇಷ ಕಳೇಬರ ಪತ್ತೆ ಆಗಿದೆಯಾ ಅನ್ನುವಂತ ನಿಟ್ಟಿನಲ್ಲಿ ತೀವ್ರವಾದಂತಹ ತನಿಖೆ ಮುಂದುವರಿತಾ ಹೋಯಿತು. ನಂತರದಲ್ಲಿ ಬಿಜೆಪಿಗರು ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಯಾವ ಆಧಾರದಲ್ಲಿ ನೀವು ತನಿಖೆಯನ್ನ ಮುಂದುವರಿಸ್ತಾ ಇದ್ದೀರಾ? ಮಾಸ್ಕ್ ಮ್ಯಾನ್ ಹೇಳ್ತಾ ಇರೋದು ಸರಿನಾ ತಪ್ಪಾ ಅನ್ನೋದು ಗೊತ್ತೇ ಇಲ್ಲ ಅನ್ನೋದಾಗಿ. ಹಾಗಾಗಿ ಎಸ್ಐಟಿ ಈವರೆಗೂ ಏನು ತನಿಖೆಯನ್ನ ನಡೆಸಿದೆ ಅದರ ಒಂದು ಮಧ್ಯಂತರ ವರದಿಯನ್ನ ನಮಗೆ ನೀಡಿ ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಕೆಲವೊಂದಿಷ್ಟು ಚರ್ಚೆಗಳು ನಡೆದು ಹೋಯಿತು. ತದನಂತರದಲ್ಲಿ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಸದನದಲ್ಲಿಯೂ ಕೂಡ ಮಾತನಾಡ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಧರ್ಮಸ್ಥಳ ವಿರುದ್ಧ ಅವಹೇಳನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ ತಿಮರೋಡಿ ಜೈಲು ಪಾಲಾಗಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ವಿರುದ್ಧವಾಗಿಯೂ ಕೂಡ ಎಫ್ಐಆರ್ ದಾಖಲಾಗಿದೆ. ಅನನ್ಯ ಭಟ್ ನಾಪತ್ತೆ ಎಂದಿದ್ದ ಸುಜಾತ ಈಗ ಉಲ್ಟಾ ಹೊಡೆದಿದ್ದಾರೆ. ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ಇನ್ನೊಂದು ಕಡೆ ದೂತ ಯೂಟ್ಯೂಬ್ ಚಾನೆಲ್ನ ಸಮೀರ್ 3ನೇ ಬಾರಿಗೆ ವಿಚಾರಣೆಗೆ ಸಮೀರ್ಗೆ ನೋಟಿಸ್ ಕೂಡ ನೀಡಲಾಗಿದೆ. ಹಾಗಾಗಿ ಇವತ್ತು ಏನಾದರೂ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗ್ತಾರಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಹಲವಾರು ಮೃತದೇಹ ಹೂತು ಹಾಕಿದ ಪ್ರಕರಣದಿಂದಾಗಿ ದೂರುದಾರ ಅರೆಸ್ಟ್ ಆಗಿದ್ದಾನೆ. ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಆಗಸ್ಟ್ 22ರಂದು ಮಂಗಳೂರು ಸಕ್ಷಮ ಪ್ರಾಧಿಕಾರದಿಂದ ಪ್ರೊಟೆಕ್ಷನ್ ಕಾಯ್ದೆ ರದ್ದಾಗಿದ್ದು, ಅಂದ್ರೆ 12 ಗಂಟೆಗೆ ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಸದ್ಯ ಈತನನ್ನ ಹಾಜರುಪಡಿಸ್ತಾರೆ. ಎಸ್ಐಟಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ನಿನ್ನೆ ನಿರಂತರವಾಗಿ ಆತನ ವಿಚಾರಣೆಯನ್ನ ಎಸ್ಐಟಿ ತಂಡದಿಂದ ಮಾಡಲಾಗಿದೆ. ಆ ವಿಚಾರಣೆಯಲ್ಲಿ ಹಾಗಾದ್ರೆ ಏನಾಯ್ತು ಅನ್ನೋದು ಇದೀಗ ಸದ್ಯ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ. ಶಂಶೀರ್, ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದಲೂ ದಿನಕ್ಕೆ ಇದು ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇತ್ತು. ಅದರಲ್ಲೂ ಕೂಡ ಇದೀಗ ಎಸ್ಐಟಿ ಪೊಲೀಸರಿಂದ ಮಾಸ್ಕ್ ಮ್ಯಾನ್ ಬಂಧನವನ್ನ ಮಾಡಲಾಗಿದೆ. ಹಾಗಾದ್ರೆ ನಿನ್ನೆ ನಡೆದಿರ್ತಕ್ಕಂತಹ ವಿಚಾರಣೆಯಲ್ಲಿ ಏನಾಯ್ತು ಅನ್ನೋದು ಎಸ್ಐಟಿ ಮೂಲಗಳಿಂದ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಹೌದು, ಮುಖ್ಯವಾಗಿ ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಮೃತದೇಹಗಳನ್ನ ಹೂತಿದ್ದೀನಿ ಎಂದು ಆರೋಪ ಮಾಡಿ ದೂರು ನೀಡಿದ್ದ ಮಾಸ್ಕ್ ಮ್ಯಾನ್ ಅನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿರುವ ಮಾಹಿತಿ ಸಿಗ್ತಾ ಇದೆ. ಇವತ್ತು ಸುಮಾರು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೆಳ್ತಂಗಡಿ ಕೋರ್ಟಿಗೆ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅಂದ್ರೆ ದೂರುದಾರನನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇರುವಂತದ್ದು. ಇದೇ ವೇಳೆ ಮತ್ತಷ್ಟು ದಿನಕ್ಕೆ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. ನಿನ್ನೆಯಿಂದ ಡ್ರಿಲ್ ಅಂದ್ರೆ ಸತತವಾಗಿ ಅನೇಕ ಗಂಟೆಗಳ ಕಾಲ ದೀರ್ಘವಾದ ಒಂದು ವಿಚಾರಣೆ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಇವತ್ತು ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿರುವಂತದ್ದು. ಈವರೆಗೆ ಅಂದ್ರೆ ಮುಖ್ಯವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ದೂರುದಾರನನ್ನ ವಶಕ್ಕೆ ಅಥವಾ ಅರೆಸ್ಟ್ ಮಾಡಿರಲಿಲ್ಲ. ಆದ್ರೆ ಇವತ್ತು ಅರೆಸ್ಟ್ ಮಾಡಿರುವಂತದ್ದು. ಮುಖ್ಯವಾಗಿ
ದೂರುದಾರ ಈ ತನಿಖೆ ವೇಳೆ ಅಂದ್ರೆ ನಿನ್ನೆಯಿಂದ ಬೆಳಿಗ್ಗೆಯವರೆಗೆ ನಡೆದಂತಹ ವಿಚಾರಣೆ ಮೇಲೆ ಅನೇಕ ಪ್ರಶ್ನೆಗಳಿಗೆ ಅವನು ಉತ್ತರಿಸಿದ ಆಧಾರದಲ್ಲಿ ಈಗ ವಶಕ್ಕೆ ಅರೆಸ್ಟ್ ಮಾಡಲಾಗಿರುವಂತದ್ದು. ಮುಖ್ಯವಾಗಿ ಕೆಲವೊಂದು ಮಾಹಿತಿಗಳ ಪ್ರಕಾರ ಕೆಲವೊಂದು ಉತ್ತರಗಳು ತಾಳೆ ಆಗ್ತಿರ್ಲಿಲ್ಲ. ಸುಳ್ಳು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ಜೊತೆಗೆ ಮುಖ್ಯವಾಗಿ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಆಗಿ ಅವರು ವಿಚಾರಣೆ ನಡೆಸಿದ ವೇಳೆ ಕೆಲವೊಂದು ಮಾಹಿತಿಗಳು ತಾಳೆ ಆಗ್ತಾ ಇರಲಿಲ್ಲ. ಹೀಗಾಗಿ ಮುಂದಿನ ವಿಚಾರಣೆಗಾಗಿ ಕೋರ್ಟಿಗೆ ಹಾಜರುಪಡಿಸಿ ಮತ್ತಷ್ಟು ದಿನ ಕಸ್ಟಡಿಗೆ ಪಡೆಯುವಂತೆ ಮನವಿ ಕೂಡ ಮಾಡಲಾಗುತ್ತೆ. ಹೀಗಾಗಿ ಈ ಒಂದು ಕೇಸಿಗೆ ಮತ್ತಷ್ಟು ಟ್ವಿಸ್ಟ್ ಕೂಡ ಸಿಗ್ತಾ ಇರುವಂತದ್ದು. ಮುಖ್ಯವಾಗಿ ಇದರ ಜೊತೆಗೆ ಅನನ್ಯ ಭಟ್ ದೂರು ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಡ ಸುಜಾತ ಭಟ್ ಕೂಡ ಮಾಧ್ಯಮಗಳಿಗೆ ದ್ವಂದ್ವವಾದಂತಹ ಹೇಳಿಕೆ ನೀಡಿದ್ದು ಕೂಡ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿರುವಂತದ್ದು. ಇದೇ ಬೆನ್ನಲ್ಲಿ ಇದೀಗ ಮತ್ತಷ್ಟು ಅಪ್ಡೇಟ್ ಆಗಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ದೂರುದಾರನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದು, ಯಾವ ದೂರು ನೀಡೋಕೆ ಏನು ಕಾರಣ, ಯಾರಾದ್ರೂ ಇದ್ರ ಅಥವಾ ಇನ್ನಿತರ ಆಯಾಮಗಳಲ್ಲಿ ತನಿಖೆ ನಡೆಸಿರುವಂತದ್ದು. ಆದ್ರೆ ಹೆಚ್ಚಿನ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಅಧಿಕೃತವಾಗಿ ಮಾಧ್ಯಮಗಳಿಗೆ ನೀಡಬೇಕಷ್ಟೇ. ಇದೀಗ ಸದ್ಯಕ್ಕೆ ಅವರು ಅರೆಸ್ಟ್ ಮಾಡಿರುವ ಮಾಹಿತಿ ಸಿಕ್ಕಿರುವಂತದ್ದು. ಓಕೆ ಶಂಶೀರ್, ಇನ್ನು ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಒಂದು ವೇಳೆ ಆ ದೂರುದಾರ ಹೇಳಿದ್ದು ಏನಾದ್ರೂ ತಪ್ಪು ಅಂತ ಹೇಳಿದ್ರೆ, ಅಂದ್ರೆ ಆತ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಮುಂದಿನ ಕ್ರಮ ಯಾವ ರೀತಿ ಆಗಿರಬಹುದು ಶಂಶೀರ್? ಹೌದು, ಮುಖ್ಯವಾಗಿ ಸದ್ಯಕ್ಕೆ ಅರೆಸ್ಟ್ ಮಾಡಿ ಕೋರ್ಟಿಗೆ ಅಂದ್ರೆ ಕಾನೂನು ಪ್ರಕ್ರಿಯೆ ಪ್ರಕಾರ ಇದೀಗ ಅರೆಸ್ಟ್ ಮಾಡಿ ಅವರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಅಲ್ಲಿ ವಿಚಾರಣೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಡೆಯುತ್ತೆ. ಇದೇ ವೇಳೆ ನ್ಯಾಯಾಧೀಶರು ಮುಂದಿನ ತೀರ್ಮಾನವನ್ನ ಅಲ್ಲಿ ಪ್ರಕಟ ಮಾಡ್ತಾರೆ. ಇದೇ ವೇಳೆ ಎಸ್ಐಟಿ ಅಧಿಕಾರಿಗಳು ಅಂದ್ರೆ ನಮಗೆ ಮಾಸ್ಕ್ ಮ್ಯಾನ್ ಅನ್ನ ಹೆಚ್ಚಿನ ವಿಚಾರಣೆ ನಡೆಸಬೇಕು, ನಮಗೆ ಸಮಯಾವಕಾಶ ಬೇಕು ಅಂತ ಹೇಳಿ ಹೆಚ್ಚಿನ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತೆ ಅವರು ಮನವಿ ಕೂಡ ಮಾಡ್ತಾರೆ. ತದನಂತರ ಅವರು ಕಾನೂನು ಪ್ರಕ್ರಿಯೆ ಮೂಲಕ ಮತ್ತಷ್ಟು ಆಯಾಮಗಳಲ್ಲಿ ಕೂಡ ತನಿಖೆ ನಡೆಯುತ್ತೆ. ಒಟ್ಟಾರೆಯಾಗಿ ಸತ್ಯ ಯಾವುದು ಸುಳ್ಳು ಯಾವುದು ಎಂಬುದು ಎಸ್ಐಟಿ ತನಿಖೆಯಿಂದ ಬಯಲಾಗಲಿದೆ. ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳ ಸುತ್ತ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ನಂತರದಲ್ಲಿ ಸರ್ಕಾರ ಎಸ್ಐಟಿ ರಚನೆಯನ್ನ ಕೂಡ ಮಾಡಿತು. ಅಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಸುಳ್ಳುಗಳ ಸರಮಾಲೆಯನ್ನ ಹೆಣೆದು ಕತೆ ಕಟ್ಟಿದಂತಹ ಮುಸುಕುಧಾರಿಯನ್ನ ಎಸ್ಐಟಿ ತಂಡ ಕೊನೆಗೂ ಬಂಧಿಸದೆ ಸತತ ವಿಚಾರಣೆಯನ್ನ ಮಾಡಲಾಗಿತ್ತು. ಅಂದರೆ ನೆನೆ ನಡೆದಿರುವಂತಹ ತೀವ್ರ ವಿಚಾರಣೆಯ ನಂತರದಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ತನಿಖಾ ತಂಡ ಬಂಧಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅನಾಮಿಕ ತೋರಿಸಿದಂತಹ 17 ಪಾಯಿಂಟ್ಗಳಲ್ಲಿಯೂ ಕೂಡ ಏನೂ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಸಮಾಧಿ ಶೋಧವನ್ನ ಸ್ಥಗಿತಗೊಳಿಸಿ ಮಾಸ್ಕ್ ಮ್ಯಾನ್ ವಿರುದ್ಧವೇ ರಿವರ್ಸ್ ತನಿಖೆಯನ್ನ ಕೂಡ ಶುರು ಮಾಡಿತ್ತು. ಇನ್ನು ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ದಯಾ ಮತ್ತು ಸುಮಾರು 25 ಪೊಲೀಸರ ತಂಡ ಎಸ್ಐಟಿ ಠಾಣೆಯಲ್ಲಿ ತೀವ್ರ ವಿಚಾರಣೆಯನ್ನ ನಡೆಸಿದ್ರು. ನಿಗೂಢ ವ್ಯಕ್ತಿಯ ಬಣ್ಣ ಬಯಲು ಮಾಡಿದೆ ಎಸ್ಐಟಿ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ನೂರಾರು ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬಿಗ್ ಟ್ವಿಸ್ಟ್. ಕಡೆಗೂ ಕಳಚಿತು ನಿಗೂಢ ವ್ಯಕ್ತಿಯ ಮುಖವಾಡ. ಎಸ್ಐಟಿ ಅಧಿಕಾರಿಗಳಿಂದಲೇ ಹೆಸರು ರಿವೀಲ್ ಮಾಡಲಾಗಿದೆ. ಇಷ್ಟು ದಿನ ಮಾಸ್ಕ್ ಹಾಕಿದ್ದವನ ಹೆಸರು ಸಿಎಂ ಚಿನ್ನಯ್ಯ. ನಾನು ಪಾತ್ರಧಾರಿ, ಸೂತ್ರಧಾರಿ ಬೇರೆಯವರಿದ್ದಾರೆ. ಬುರುಡೆ ತೆಗೆದುಕೊಂಡು ಹೋಗಿ ಕೋರ್ಟ್ಗೆ ಒಪ್ಪಿಸು ಅಂತ ನನಗೆ ಯಾರೋ ಹೇಳಿದ್ರು. ನನ್ನ ಸೂತ್ರ ಹಿಡಿದಿರೋರು ಬೇರೆ ಯಾರು ಅಂತ ಹೇಳಿ ಇದೀಗ ಸಿಎಂ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಸ್ಐಟಿ ಮುಂದೆ ಸಂಪೂರ್ಣ ಸಂಚನ್ನ ಚಿನ್ನಯ್ಯ ಒಪ್ಪಿಕೊಂಡಿದ್ದಾರೆ. ಈ ಹಿಂದೆ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ಅಂದ್ರೆ ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ನನಗೆ ನೀವು ಭದ್ರತೆಯನ್ನ ಒದಗಿಸಬೇಕು ಅನ್ನುವಂತ ಸುಳ್ಳು ಕಟ್ಟು ಕಥೆಗಳನ್ನ ಕೂಡ ಈತ ಕಟ್ಟಿದ್ದ. ಆದ್ರೆ ಈಗ ಹೇಳ್ತಾ ಇರೋದು ನಾನು ಇಲ್ಲಿ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಬೇರೆಯವರಿದ್ದಾರೆ. ಬುರುಡೆ ತೆಗೆದುಕೊಂಡು ಹೋಗಿ ಅಲ್ಲಿ ಇಡು, ಜೊತೆಗೆ ಈ ರೀತಿಯಾಗಿ ಆರೋಪವನ್ನ ಮಾಡು ಅಂತ ಹೇಳಿ ಯಾರು ಹೇಳಿದ್ರು. ಹಾಗಾಗಿ
ಹಾಗಾಗಿ ಈ ಕಾರಣದಿಂದ ನಾನು ಈ ರೀತಿಯಾದಂತಹ ಆರೋಪವನ್ನ ಮಾಡಿದ್ದೇನೆ ಅಷ್ಟೇ, ಆದ್ರೆ ಸೂತ್ರ ಹಿಡಿದವರು ಬೇರೆ ಇದ್ದಾರೆ ಅಂತ ಹೇಳಿ ಸದ್ಯ ಚಿನ್ನಯ್ಯ ಈಗ ಮಾತನಾಡಿರುವಂತದ್ದು. SIT ಮುಂದೆ ಸಂಪೂರ್ಣ ಸಂಚನ್ನ ಚಿನ್ನಯ್ಯ ಒಪ್ಪಿಕೊಂಡಿದ್ದಾರೆ. ಒಂದು ಕಡೆ ಅನನ್ಯ ಭಟ್ ಕೇಸ್ನಲ್ಲೂ ಇದೇ ರೀತಿ ಆಯಿತು. ಸುಜಾತಾ ಭಟ್ ಕೂಡ ನನಗೆ ಯಾರೋ ಒತ್ತಡವನ್ನ ಹಾಕಿದ್ರು, ಆ ಒತ್ತಡದಿಂದಾಗಿ ನಾನು ಈ ರೀತಿಯಾದಂತಹ ಸುಳ್ಳು ಕಥೆಗಳನ್ನ ಕಟ್ಟಿದ್ದೆ ಅನ್ನೋದಾಗಿಯೂ ಕೂಡ ಅವರು ನಿನ್ನೆ ಒಂದು ಕಡೆ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಈಗ SIT ತಂಡ ನಿನ್ನೆ ತೀವ್ರವಾಗಿ ವಿಚಾರಣೆಯನ್ನ ನಡೆಸಿದೆ ಈ ಮಾಸ್ಕ್ ಮ್ಯಾನ್ ಅನ್ನ. ನಂತರದಲ್ಲಿ ಈತನ ನಿಜವಾದ ಮುಖವಾಡ ಏನು ಅನ್ನೋದು ಈಗ ಬಯಲಾಗ್ತಾ ಇದೆ. ಹಾಗಾದ್ರೆ ಇಷ್ಟಕ್ಕೆ SIT ತಂಡ ಸುಮ್ಮನಾಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಸದ್ಯ ಇರುವಂತದ್ದು. ಇದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪತ್ತೆ ಅಂತ ಹೇಳಿ, ಯಾರೋ ಇದ್ದಾರೆ ಬೇರೆ ಅಂತ ಹೇಳಿದ್ರೆ ಆತ ಯಾರು, ಇವನಿಗೆ ಹೇಳಿಕೊಟ್ಟಿದ್ದು ಯಾರು, ಯಾಕೆ ಯಾವ ಕಾರಣದಿಂದ ಹಾಗಾದ್ರೆ ಈತನಿಗೆ ಈ ರೀತಿ ಮಾಡುವಂತ ಹೇಳಿದ್ರು ಅನ್ನೋದಾಗಿಯೂ ಕೂಡ ಇನ್ನೊಂದು ಆಂಗಲ್ ನಲ್ಲಿ ಹಾಗಾದ್ರೆ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರ, ಈ ಒಂದು ಪ್ರಕರಣ ಇನ್ನೂ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದಾಗಿಯೂ ಕೂಡ ಸದ್ಯ ಕೆಲವು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.